ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ನಮ್ಮ ಚಾನಲ್. ಇವತ್ತಿನ ರೆಸಿಪಿ ಕಡುಬು ಹೇಗೆ ಮಾಡೋದು ಅಂತ ನೋಡೋಣ. ಅಕ್ಕಿ ಹಸಿಟ್ಟು 1 ಕಪ್ಪು, ಕಡಲೆ ಬೀಜ ಅರ್ಧ ಕಪ್ಪು, ಕಡಲೆಪಪ್ಪು ಅರ್ಧ ಕಪ್ಪು, ಬಿಳಿ ಎಳ್ಳು ಅನ್ಪಾಲಿಸ್ಡು ಅರ್ಧ ಕಪ್ಪು, ಹಸಿ ತೆಂಗಿನಕಾಯಿ ತುರಿ ಅರ್ಧ ಕಪ್ಪು, ಬೆಲ್ಲ 1 ಕಪ್ ಆಗೋಷ್ಟು, ಏಲಕ್ಕಿ ಸ್ವಲ್ಪ, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಒಂದು ಪ್ಯಾನ್ಗೆ ಕಡಲೆ ಬೀಜ ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಡ್ರೈ ಆಗಿ ಎಣ್ಣೆ ಅಥವಾ ತುಪ್ಪ ಅವಶ್ಯಕತೆ ಇರೋದಿಲ್ಲ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿಕೊಡಿ, ಹೈ ಫ್ಲೇಮಲ್ಲಿ ಇಟ್ಕೊಳಕ್ಕೆ ಹೋಗಬೇಡಿ, ಒಳಗಡೆ ಬೆಂದಿರಲ್ಲ, ಆಚೆ ಸೀದೋಗುತ್ತೆ. ಅದಕ್ಕೆ ಈಗ ನಾನು ಇದನ್ನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಈ ಥರ ಟ್ರಾನ್ಸ್ಫರ್ ಮಾಡ್ಕೊಂಡಾಮೇಲೆ ಚಿಪ್ಪೆನೆಲ್ಲ ಬಿಡಿಸ್ಕೊಬೇಕಾಗುತ್ತೆ. ಆರಾದಾಮೇಲೆ ನೋಡಿ ಈ ರೀತಿ ಬಿಡಿಸ್ಕೊಂಡ್ರೆ ಸಾಕಾಗುತ್ತೆ. ಎಲ್ಲನೂ ಅಷ್ಟೇ ಬಿಡಿಸ್ಕೊಬೇಕಾಗುತ್ತೆ, ನೆನಪಿರಲಿ. ಈಗ ನಾನು ಅದೇ ಪ್ಯಾನ್ಗೆ ಬಿಳಿ ಎಳ್ಳು ಹಾಕ್ಕೊಂಡು ಇದನ್ನು ಅಷ್ಟೇ ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಎಳ್ಳು 1 ಅಥವಾ 2 ಸಿಡಿಯುತ್ತೆ, ಅಷ್ಟುವರೆಗೂ ನೀವು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ನೋಡಿ, ನೀವು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಸಿಡಿಯುತ್ತಾ ಇದೆ. ಈಗ ನಾನು ಅದನ್ನು ಒಂದು ಪ್ಲೇಟ್ಗೆ ಎತ್ತಿಟ್ಕೊತಾ ಇದ್ದೀನಿ. ಹಾಗೆ ಅದೇ ಪ್ಯಾನ್ಗೆ ಹಸಿ ತೆಂಗಿನಕಾಯಿ ಹಾಕ್ಕೊಂಡು 20 ಸೆಕೆಂಡ್ ಕಾಲ ಫ್ರೈ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಇದನ್ನು ಸೈಡಲ್ಲಿ ಎತ್ತಿಟ್ಟು ಈಗ ಮಿಕ್ಸಿ ಜಾರ್ಗೆ ನಾವು ಚಿಪ್ಪೆ ಎಲ್ಲ ಬಿಡಿಸಿಟ್ಕೊಂಡಿರೋ ಕಡಲೆ ಬೀಜ ಹಾಕ್ಕೊಂಡು ತರಿಯಾಗಿ ರುಬ್ಕೊತಾ ಇದ್ದೀನಿ. ನೆನಪಿರಲಿ, ಯಾವುದೇ ಕಾರಣಕ್ಕೂ ನುಣ್ಣಕ್ಕೆ ರುಬ್ಕೊಳಕ್ಕೆ ಹೋಗಬೇಡಿ. ಈ ಸ್ಟಫಿಂಗು ತಿನ್ನಬೇಕಾದ್ರೆ ಸಿಕ್ಕಿದ್ರೆ ತುಂಬ ಟೇಸ್ಟ್ ಕೊಡುತ್ತೆ, ಅದಕ್ಕೆ ನಾನು ತರಿಯಾಗಿ ರುಬ್ಕೊಂಡಿದ್ದೀನಿ. ನಿಮಗೆ ಆ ಥರ ಇಷ್ಟ ಇಲ್ಲ ಅಂದರೆ ನುಣ್ಣಕ್ಕೆ ರುಬ್ಕೊಳ್ಬೋದು, ತೊಂದರೆ ಏನಿಲ್ಲ. ಈ ಥರ ರುಬ್ಬಾಮೇಲೆ ನಾನು ಒಂದು ಬೌಲ್ಗೆ ಹಾಕ್ಕೊಂಡು ಈಗ ನಾನು ಕಡಲೆಪಪ್ಪು ಅಷ್ಟೇ ಇದೇ ರೀತಿ ರುಬ್ಕೊತಾ ಇದ್ದೀನಿ. ಕಡಲೆ ಬೀಜ ಹೇಗೆ ರುಬ್ಕೊಂಡೆ ಹಾಗೆ ಕಡಲೆಪಪ್ಪು ಅಷ್ಟೇ ರುಬ್ಕೊತಾ ಇದ್ದೀನಿ ತರಿಯಾಗಿ. ಇದನ್ನು ಅಷ್ಟೇ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಇದಕ್ಕೆ ನಾನು ಬಿಳಿ ಎಳ್ಳು ಹಾಕ್ಕೊತಾ ಇದ್ದೀನಿ. ಫ್ರೈ ಮಾಡ್ಕೊಂಡಿರೋ ಬಿಳಿ ಎಳ್ಳು ಹಾಗೆ ಬೆಲ್ಲ. ನಿಮಗೆ ಸ್ವೀಟ್ ಇಷ್ಟ ಆದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಡಿ, ತೊಂದರೆ ಇಲ್ಲ, ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಹಾಗೆ ಏಲಕ್ಕಿ, ಹಸಿ ತೆಂಗಿನಕಾಯಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ನಾನು ಅದೇ ಪ್ಯಾನ್ಗೆ 1.5 ಕಪ್ ಆಗೋಷ್ಟು ನೀರು ಹಾಕ್ಕೊತಾ ಇದ್ದೀನಿ. ನೀರು ಹಾಕ್ಕೊಂಡಾಮೇಲೆ ಅಕ್ಕಿ ಹಸಿಟ್ಟು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗಲೇ ಹಾಕಿ ಇದನ್ನು ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ. ಚೆನ್ನಾಗಿ ಕುದಿಯೋಕ್ಕೆ ಬಿಡಿ. ಚೆನ್ನಾಗಿ ಆಮೇಲೆ ಅಕ್ಕಿ ಹಸಿಟ್ಟು ಹಾಕ್ಕೊಳ್ಳಿ. ಅದ್ರ ಮುಂಚೆನೇ ಹಾಕ್ಕೊಂಡ್ರೆ ಬೇಯೋದಿಲ್ಲ. ಅದಕ್ಕಾಗೆ ಈ ಥರ ಅಕ್ಕಿ ಹಸಿಟ್ಟು ಹಾಕ್ಕೊಂಡಿದ ತಕ್ಷಣ ನಾವು ಒಂದು ಸೌಟು ಅಥವಾ ಮುದ್ದೆ ಪಾತ್ರೆದಲ್ಲಿ ಮಾಡೋದಿದ್ರೆ ಮುದ್ದೆ ಕೋಲ್ ಅಂತ ಇರುತ್ತೆ, ಅದ್ರಲ್ಲಿ ಕೂಡ ನಾವು ಮಾಡ್ಕೊಬೋದು. ತುಂಬ ಈಸಿ ಇರುತ್ತೆ. ನೋಡಿ, ಕನ್ಸಿಸ್ಟೆನ್ಸಿ ಹೀಗಿರಬೇಕು. ಕೈಯಲ್ಲಿ ಎತ್ಕೊಂಡ್ರೆ ಕೈಗೆ ಅಂಟಬಾರ್ದು. ಈಗ ನಾನು ದೊಡ್ಡ ಪ್ರಮಾಣದಲ್ಲಿ ತೊಗೊಂಡು ಇದನ್ನು ನಾದ್ಕೊತಾ ಇದ್ದೀನಿ ಸ್ವಲ್ಪ ಹೊತ್ತು. ಈ ಥರ ನಾದ್ಕೊಂಡಾಮೇಲೆ ನಾನು ಇದನ್ನು ಪ್ರೆಸ್ ಮಾಡ್ಕೊತಾ ಇದ್ದೀನಿ, ಅಂದರೆ ತಟ್ಕೊತಾ ಇದ್ದೀನಿ ಕೈಯಲ್ಲೇ. ಈ ಥರ ರೌಂಡ್ ಶೇಪಲ್ಲಿ ತಟ್ಕೊಳ್ಳಿ. ಈಗ ನಾನು ಮೋದಕ ಮೌಲ್ಡನ್ನ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ಮೌಲ್ಡ್ ಅಂದರೆ ಅಚ್ಚು, ನಿಮಗೆ ಅಂಗಡಿಗಳಲ್ಲೆಲ್ಲ ಸಿಗುತ್ತೆ, ನಿಮಗೆ ಈಸಿಯಾಗೇ ಸಿಗುತ್ತೆ, ನೀವು ತೊಗೊಂಡು ಇಟ್ಕೊಬೋದು ಮನೆಯಲ್ಲಿ. ಈಗ ನಾನು ಒಂದು ಪೇಪರ್ ಹಾಕ್ಕೊತಾ ಇದ್ದೀನಿ ಅದ್ರ ಮೇಲೆ. ಆವಾಗಲೇ ನಾವು ತಟ್ಕೊಂಡಿರೋದನ್ನು ಇಟ್ಟು ಈ ಥರ ಫೋಲ್ಡ್ ಮಾಡ್ಕೊಬೇಕಾಗುತ್ತೆ. ಫೋಲ್ಡ್ ಮಾಡ್ಕೊಳ್ಳೋ ಮುಂಚೆ ನಾವು ಈ ಥರ ಸ್ಟಫಿಂಗ್ ಹಾಕ್ಕೊಳ್ಳಿ. ನಾವು ಆವಾಗಲೇ ಮಾಡಿಟ್ಕೊಂಡಿರೋ ಸ್ಟಫಿಂಗ್ ಹಾಕ್ಕೊತಾ ಇದ್ದೀನಿ, ನೋಡಿಕೊಂಡು ಹಾಕ್ಕೊಳ್ಳಿ. ನಿಮ್ಮದು ಅಚ್ಚು ಸ್ವಲ್ಪ ದೊಡ್ಡದಿದ್ದರೆ ಸ್ಟಫಿಂಗು ಸ್ವಲ್ಪ ದೊಡ್ಡ ಹಾಕ್ಕೊಳ್ಳಿ, ಚಿಕ್ಕದಿದ್ದರೆ ಸ್ವಲ್ಪ ಕಮ್ಮಿ ಪ್ರಮಾಣದಲ್ಲಿ ಹಾಕ್ಕೊಬೋದು. ಈಗ ಇದನ್ನು ಕ್ಲೋಸ್ ಮಾಡಿ ಇದನ್ನು ಪ್ರೆಸ್ ಮಾಡ್ಕೊತಾ ಇದ್ದೀನಿ, ಯಾಕಂದರೆ ಎಲ್ಲ ಒಟ್ಟುಗೂಡಬೇಕಲ್ಲ, ಬಿಡಬಾರ್ದು. ಅದಕ್ಕೋಸ್ಕರ ಈ ಪೇಪರ್ ತಗೊಂಡು ಜಾಸ್ತಿ ಏನಿದೆ ಇಟ್ಟು ಅದನ್ನು ತೆಗಿತಾ ಇದ್ದೀನಿ. ಎಕ್ಸ್ಟ್ರಾ ಏನಿದೆ ಅದನ್ನು ಮಾತ್ರ ತಕ್ಕೊತಾ ಇದ್ದೀನಿ. ಆ ಥರ ಮಾರ್ಕ್ ಆಗಿರುತ್ತೆ, ನೀವು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ. ಈಗ ನಾನು ಒಂದು ಸಲ ಪ್ರೆಸ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ನಿಧಾನಕ್ಕೆ ಪ್ರೆಸ್ ಮಾಡಿಕೊಡಿ, ಯಾಕಂದರೆ ಇದು ಸ್ವಲ್ಪ ಸೂಕ್ಷ್ಮ ಇರುತ್ತೆ. ಅದಕ್ಕೋಸ್ಕರ ನೀವು ನೋಡ್ತಾ ಇರ್ಬೋದು ಮೋದಕ ರೆಡಿ ಇದೆ. ತುಂಬ ಈಸಿ ಮತ್ತು ಸಿಂಪಲ್ಲು. ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಥ್ಯಾಂಕ್ ಯು.